ಸರ್ ಈಗ ರಿಲೀಸ್ ಕ್ಯೂರಿಯಾಸಿಟಿ ಇತ್ತು. ಫಸ್ಟ್ ಅಭಿಮಾನಿಗಳ ಜೊತೆ ಕೂತು ಸಿನಿಮಾ ನೋಡಿದ್ರೆ ನಿಮ್ಗೆ ಏನು ಇಷ್ಟ ಆಗ್ತದೆ? ಯಾಕಂದ್ರೆ ನಿಮ್ಮನ್ನ ಸೆಲೆಬ್ರೇಟ್ ಮಾಡಿದಂಥದ್ದು ಬೇರೆ ಬೇರೆ ಕಡೆ ಹೋದಾಗ ಬೇರೆ ಥರ ಇದೆ. ಇವತ್ತು ಥಿಯೇಟ್ರ್ ಒಳಗಡೆ ತುಂಬ ಖುಷಿ ಆಯಿತು. ಸಿನಿಮಾನ ಎಲ್ಲರೂ ಮೆಚ್ಚಿಸ್ತಿದ್ದಾರೆ, ನನ್ನ ಪರ್ಫಾರ್ಮೆನ್ಸ್ಗೆ ತುಂಬ ಹೊಗಳ್ತಿದ್ದಾರೆ. ಸೊ ತುಂಬ ಖುಷಿ ಆಯಿತು. ಏನು ನಾವು ಹಗಲು ರಾತ್ರಿ ಕಷ್ಟಪಟ್ಟೆ ನಾನು, ಅಥವಾ ನಮ್ಮ ಟೀಮ್ ಆಗ್ಬೋದು, ನಮ್ಮ ಡೈರೆಕ್ಟರ್ ಆಗ್ಬೋದು, ಎಲ್ಲ ಎಫರ್ಟ್ಸು ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಬಟ್ ಜಾಸ್ತಿ ಖುಷಿ ಪಡ್ತಾಯಿಲ್ಲ ನಾನು. ಏನಕ್ಕಂದರೆ ಫಸ್ಟ್ ಶೋ ಓಕೆ, ನನ್ನ ಅಭಿಮಾನಿಗಳು ಬರ್ತಾರೆ, ಹೊಗಳ್ತಾರೆ, ಮೆಚ್ತಾರೆ, ಶಿಳ್ಳೆ ಹೊಡಿತಾರೆ. ಬಟ್ ನನಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಗೆಲುವು ನೋಡಬೇಕಂತ ಆಸೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಖುಷಿ, ಇನ್ನೂ ಒಂದಷ್ಟು ಕಂಟ್ರೋಲ್ ಮಾಡ್ಕೊಳ್ತೀನಿ. ಸಕ್ಸಸ್ ದಿನ ಮಾತಾಡ್ತೀನಿ. ಸರ್, ಈಗ ಬೆಸ್ಟ್ ಅಂದರೆ ಒಂದು ರಿಯಾಕ್ಷನ್ ಸಿಕ್ಕಿರೋಂಥದ್ದು ನಿಮಗೆ ಈ ಮುಂಚೆ ಸಿನಿಮಾ ನೋಡಿದ್ದು? ಪ್ರತಿಯೊಬ್ಬರು ಕಣ್ಣಲ್ಲಿ ನೀರಿದೆಯಲ್ಲ ಸರ್, ಪ್ರತಿಯೊಬ್ಬರು ಕಣ್ಣಲ್ಲಿ ನೀರಿದೆ. ಅದೇ ಸಾಕಲ್ವಾ, ಇನ್ನೇನು ಬೇಕು? ಒಬ್ಬ ಮನುಷ್ಯನಲ್ಲಿ ನಾವು ಕಣ್ಣಲ್ಲಿ ನೀರು ಹಾಕ್ಸ್ತೀವಿ ಅಂದರೆ ಒಂದು ಇಮೋಷನ್ ವೇಯಲ್ಲಿ ಇನ್ನು ಯಾವ ಥರ ಗೆಲ್ಲಬೇಕು ನೀವೇ ಹೇಳಿ ಸರ್. ಕಣ್ಣಲ್ಲಿ ನೀರು ಹಾಕೋದ್ರ ಜೊತೆಗೆ ಕೆಲವು ಸನ್ನಿವೇಶಗಳಲ್ಲಿ ಪ್ರೀತಿನ ಕೆಣಿಸ್ತಿರಲ್ಲ, ಅದನ್ನ ಹೆಂಗೆ ಅನಿಸುತ್ತೆ? ಅದು ಕತೆ ಸರ್, ಹಂಗೆ ಬರೆದಿದ್ರು. ಸೊ ಆ ಥರ ಪಾತ್ರ ಇತ್ತು, ಸೊ ಮಾಡಲೇಬೇಕಾಗಿತ್ತು, ಮಾಡಿದ್ದೀನಿ. ಅದಾಗಲೇ ನಿರ್ದೇಶಕರೇ ಕೇಳಿದೆ ಅದೊಂದು ಪ್ರಶ್ನೆ. ಸೊ ನೀವೊಬ್ಬ ನಟ ಆಗಿ ಅಂದರೆ 2ನೇ ಸಿನಿಮಾ, ಬಟ್ ಆ ಸೀನ್ ವಿಚಾರವಾಗಿ ನಾಳೆ ಒಂದು ದಿವಸ ಚರ್ಚೆ ಆಗುತ್ತೆ, ಅದಕ್ಕೆ ಇವತ್ತೇ ಉತ್ತರ ಕೊಡೋದಾದ್ರೆ ಯಾವ ಚರ್ಚೆ, ಯಾವ ಅವತ್ತು ಚರ್ಚೆ ಆಗತ್ತೆ, ನಾವು ಉತ್ತರ ಕೊಡ್ತೀವಿ. ಅವತ್ತು ಚರ್ಚೆ ಆಗುತ್ತೆ, ಅವತ್ತು ಉತ್ತರ ಕೊಡ್ತೀವಿ. ಒಂದಂತೂ ಹೇಳ್ತೀನಿ ನೋಡಿ ಸರ್, ಈಗ ಸೇಮ್ ಪ್ಯಾಟರ್ನ್ ಸಿನಿಮಾಗಳು ಮಾಡಿದೆ, ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಸರ್. ನಿಮಗೆ ಗೊತ್ತು, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಒಂದಷ್ಟು ಈ ಥರ ಎಲಿಮೆಂಟ್ಸ್ಗಳು ಇಟ್ಕೊಂಡ್ರೆ ಒಂದಷ್ಟು ಇಂಡಸ್ಟ್ರಿ ಬೆಳೆಯುತ್ತೆ. ಆಮೇಲೆ ಜನ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಮತ್ತೆ ನಾವು ಸೇಮ್ ಪ್ಯಾಟರ್ನ್ ಮಾಡ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗಲ್ಲ. ಸೊ ಯು ಹ್ಯಾವ್ ಟು ಚೇಂಜ್ ದ ಪ್ಯಾಟರ್ನ್. ಸೊ ಒಂದು ಇನಿಷಿಯೇಟ್ ತೊಗೊಂಡಿದ್ದೀವಿ. ಸೊ ಅದು ಅಷ್ಟು ವಲ್ಗರ್ ಆಗಿಲ್ಲ, ಇದು ಇಲ್ಲ. ಈಗ ತಾವೆಲ್ಲರೂ ಸಿನಿಮಾ ನೋಡ್ದಲ್ಲ ಸರ್, ಇದು ಎ ಸರ್ಟಿಫಿಕೇಟ್ ಸಿನಿಮಾನ ಸರ್? ನಾನು ನಿಮಗೆ ಕೇಳ್ತಾ ಇದ್ದೀನಿ, ಇದು ಎ ಸರ್ಟಿಫಿಕೇಟ್ ಸಿನಿಮಾನ ಅಥವಾ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಸಿನಿಮಾನ? ನೀವು ಈಗ ಅರ್ಥ ಆಗ್ತಿದೆಯಾ ನಿಮಗೆ? ನಾನು ನಿಮಗೆ ಕೇಳ್ತಿದ್ದೀನಿ ಸರ್, ಪ್ಲೀಸ್ ಹೇಳಿ. ನಿಮಗೆ ಅಲ್ಲ ಸರ್, ನಾನು ಅದೇ ಹೇಳ್ತಾ ಇದ್ದು. ಸೆನ್ಸಾರ್ ಅವರು ಇದೇ ದಂಧೆ ಮಾಡ್ತಾ ಇರೋದು ಸರ್. ಸೆನ್ಸಾರ್ ಅವರು ಇದೇ ಮೋಸ ಮಾಡ್ತಾರೋದು ನಮಗೆ. ಏನಕ್ಕಂದ್ರೆ ನಾವೆಲ್ಲ ಹೊಸೊಬ್ರು ಸುಮ್ಮನೆ ಹಿಂಗೆ ನೋಡ್ಬಿಡ್ತಾರೆ, ಸಿನಿಮಾ ಅಂತ ಕೊಟ್ಬಿಡ್ತಾರೆ. ಮೊದಲೇ ನಾವು ಕಷ್ಟಪಟ್ಟು ಏನೇನೋ ಮೇಲೆ ಕೆಳ ಮಾಡಿಬಿಟ್ಟು ಸಿನಿಮಾ ಮಾಡಿರ್ತೀವಿ ಪ್ರೇಕ್ಷಕರಿಗೋಸ್ಕರ. ಖಂಡಿತವಾಗ್ಲೂ ಸರ್, ನಾನು ನಿಮ್ಮೆಲ್ಲರೂ ಕೇಳ್ತಾ ಇದ್ದೀನಲ್ಲ, ಎಲ್ಲಿದೆ ಹೇಳಿ ಎ ಸರ್ಟಿಫಿಕೇಟ್? ಅವ್ರು ನಮಗೆ ಕೊಡಬೇಕಾಗಿರೋದು ಯಾವ ಅಂಶಗಳು ಇದೆ ಹೇಳಿ, ಯಾವ ಡೈಲಾಗ್ಗಳು ಇದೆ ಹೇಳಿ, ನಾನು ನಿಮಗೆ ಕೇಳ್ತಾ ಇದ್ದೀನಿ. ಅದಕ್ಕೆ ನನಗೆ ಎಲ್ಲ ಕಡೆ ಪ್ರಚಾರಕ್ಕೆ ಹೋದಾಗ ಫ್ಯಾಮಿಲಿ ಸಮೇತ, ಮಕ್ಕಳು ಸಮೇತ ಕೂತ್ಕೊಂಡು ನೋಡುವಂಥ ಒಂದು ಕ್ಲೀನ್ ಸಿನಿಮಾ ಅಂತ ಹೇಳಿ. ಆದರೆ ಇವರೆಲ್ಲ ಒಂದು ಸ್ವಲ್ಪ ರಾಜಕೀಯ ನಡೀತು ಅಲ್ಲಿ. ಬಟ್ ಏನು ಹೇಳೋಕ್ಕಾಗಲ್ಲ. ಅವತ್ತೇ ನಾನು ಹೇಳಿ ಬಂದೆ, ಪರವಾಗಿಲ್ಲ ಸರ್, ನೀವು ಕೊಟ್ಟಿದ್ದೀರಲ್ಲ ಅದರಲ್ಲೂ ಗೆಲ್ಕೊಂಡು ಬರ್ತೀನಿ ನಾನು. ಈಗ ಅರ್ಥ ಆಯ್ತಾ ಸರ್ ನಿಮಗೆ? ಏನು ಮಾಡೋಕ್ಕಾಗಲ್ಲ. ತಾವುಗಳು ಸ್ವಲ್ಪ ಕ್ರಮ ತಗೊಳ್ಳಿ. ಏನಕ್ಕೆ ನೀವು ಮಾಧ್ಯಮದವರು, ನಿಮ್ಗೆ ಅಷ್ಟೊಂದು ಶಕ್ತಿ ದೇವರು ಕೊಟ್ಟಿದ್ದಾರೆ, ನಾವುಗಳು ಕೊಟ್ಟಿದ್ದೀವಿ. ನಿಮಗೆ ಸ್ವಲ್ಪ ವಾಯ್ಸ್ ರೇಸ್ ಮಾಡಿ, ನಾವೆಲ್ಲ ನಿಮ್ಮ ಪರ ನಿಂತ್ಕೊಳ್ತೀವಿ. ಇನ್ನು ಯಾವೊಂದು ಕಲಾವಿದನಿಗೂ, ಇನ್ನು ಯಾವೊಂದು ಸಿನಿಮಾಗೂ ಹೊಸೊಬ್ಬರಿಗೆ ಅನ್ಯಾಯ ಆಗಬಾರ್ದು ಸರ್. ಅಫ್ಕೋರ್ಸ್ ಸರ್, ಏನಕ್ಕಂದ್ರೆ ಅವ್ರ ಬ್ಲೆಸ್ಸಿಂಗ್ ಇಲ್ಲದೆ ನಾನು ಇವತ್ತು ಏನೂ ಇಲ್ಲ. ಅಪ್ಪು ಸರ್ದನ್ನ ನಾನು ಚೈಲ್ಡ್ಹುಡ್ ನೆನೆಸ್ಕೊಂಡ್ರೆ, ಅವ್ರದ್ದು ಬಿಟ್ಟರೆ ಮೆಮೊರೀಸ್ ಬಿಟ್ಟರೆ ನನಗೆ ಯಾವ ಮೆಮೊರೀಸು ಇಲ್ಲ. ಹಂಗೆ ನೋಡೋಕೆ ಹೋದ್ರೆ ಅವ್ರು ತುಂಬ ಸಪೋರ್ಟಿವ್ ಆಗಿದ್ರು, ನನಗೆ ತುಂಬ ಹೇಳ್ಕೊಟ್ರು ನನಗೆ. ಅದು ಹಾಗೆ ನಾನು ಯಾವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಲಿಟ್ಟೆ, ಫಸ್ಟ್ ಹೆಜ್ಜೆ ಇಟ್ಟಾಗ ನನಗೆ ಯಾರೂ ಸಾಥ್ ಕೊಟ್ಟಿಲ್ಲ. ತಮ್ಮೆಲ್ಲರಿಗೂ ಗೊತ್ತವಾಗಿ ನನ್ನ ಅಣ್ಣನೇ, ದರ್ಶನ್ ಅವರೇ ನನಗೆ ನಿಂತಿದ್ದು ಒಂದು ಅಣ್ಣನಾಗಿ ಬೆನ್ನ ಹಿಂದೆ. ಸೊ ಯಾವತ್ತೂ ನಾನು ನೆನೆಸ್ಕೊಳ್ತೀನಿ, ನಾನು ಯಾವತ್ತೂ ಅವ್ರು ಬಿಟ್ಕೊಡೋದು ಮಾತೇ ಬರಲ್ಲ ಸರ್. ಈಗ ಈ ಸಿನಿಮಾ ಎಲ್ಲರ ಮನಸ್ಸನ್ನು ಗೆದ್ದಿದೆ. ಪಾರ್ಟ್ 2 ಏನಾದರೂ ಸಂಭವ ಇದೆಯಾ ಬರುವಂತ? ಇಲ್ಲ ಸರ್, ಕಷ್ಟಪಟ್ಟು ಫಸ್ಟ್ ಪಾರ್ಟ್ ಏನಾಗ್ಬೋದು ಅನ್ನೋ ನಿರೀಕ್ಷೆ ಇದೆ ಈಗ ಆಗೋಯ್ತಲ್ಲ, ಸಿನಿಮಾ ಕ್ಲೈಮ್ಯಾಕ್ಸ್ ಕನ್ಕ್ಲೂಡ್ ಮಾಡ್ಬಿಟ್ವಲ್ಲ. ಅಲ್ಲ ಸರ್, ಮದುವೆ ಆಗೋದು ಮುಂದೆ ಏನಾದ್ರು ಅದು ಬ್ಲಡ್ ಇಲ್ಲ. ನೆಕ್ಸ್ಟ್ ಗೊತ್ತಿಲ್ಲ ಸರ್, ನೋಡೋಣ. ಸದ್ಯ ಕಳ್ಬಿಟ್ಟಿದ್ದೀವಿ. ಜನ ಹೇಗೆ ಸ್ವೀಕರಿಸ್ತಾರೆ, ಯಾವ ರೀತಿ ನಮ್ಮನ್ನ ಗೆಲ್ಲಿಸ್ತಾರೆ, ಅದು ನೋಡೋಣ ಸರ್. ಇನ್ನು ಐಡಿಯಾ ಇಲ್ಲ. ನೀವು ಹೇಳಿದ್ರಲ್ಲ, ಈಗ ಡಿಸ್ಕಸ್ ಮಾಡ್ತೀವಿ ನಾವು ಇಬ್ಬರು. ಪ್ರೀತಿಯ ಬೇರೆ ಬೇರೆ ಮಜಲುಗಳನ್ನ, ಆಯಾಮಗಳನ್ನ ನಿಮ್ಮ ಪಾತ್ರ ಮುಖಾಂತರ ಹೇಳಿದ್ರು. ಹೆಂಗೆ ಪ್ರೀತಿ ಅಂದ್ರೆ ಏನು ಅಂತ ಕೇಳಿದ್ರೆ? ಅದೇ ಸರ್, ಮಲಂಗ್ ಅವರು ತುಂಬ ಒಳ್ಳೆ ರೀತಿಯಲ್ಲಿ ಹೇಳಿದ್ರು. ಪ್ರೀತಿ ಅಂದರೆ ಅಲ್ಲಿ ನೋವು ಇರುತ್ತೆ, ಖುಷಿನೂ ಇರುತ್ತೆ, ದುಃಖನೂ ಇರುತ್ತೆ, ಸ್ಯಾಕ್ರಿಫೈಸು ಇರುತ್ತೆ ಅಂತ ಹೇಳಿ. ಇವತ್ತಿನ ಜನ್ರೇಷನ್ ಲವ್ ಅಲ್ಲಿ ಯಾವ ರೀತಿ ಹ್ಯಾಮರ್ತಿದ್ದಾರೆ, ಯಾವ ಭ್ರಮೆದಲ್ಲಿ ಇದ್ದಾರೆ, ಅವ್ರುಗಳಿಗೆ ಸ್ವಲ್ಪ ಈ ಥರ ಒಂದು ಲವ್ ಸ್ಟೋರಿ ತೋರಿಸೋಣ ಅಂತ ಹೇಳಿ ನಾವು ಈ ಥರ ಸಿನಿಮಾ ಮಾಡ್ಬೋದು. ಯಾರಿಗೆ ಸಿಗಬೇಕು ಅನ್ನೋದು, ಯಾರು ಕಳ್ಕೊತಾರೆ ಅನ್ನೋದು, ಯಾರಿಗೆ ಸಿಗಬೇಕು ಅನ್ನೋದು ಸ್ವಲ್ಪ ಮೆಚುರಿಟಿ ಇಟ್ಕೊಳ್ಬೇಕು ಅವ್ರ ಜೀವನದ ಡಿಸಿಷನ್ಗಳಲ್ಲಿ. ಏನಂದರೆ ಒಂಚೂರು ಮೇಲೆ ಕಡೆ ಆಯಿತು ಅಂದರೆ ಪಾಪ ಅವ್ರ ಜೀವನ ಅವ್ರು ಸರ್ವನಾಶ ಮಾಡ್ಕೊಳ್ತಾರೆ. ಅದಕ್ಕೆ ನಾವು ಈ ಒಂದು ಸಿನಿಮಾ ಮಾಡಿರೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.